ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಈ ಬೀಡ್ಸ್ ವರ್ಕಲ್ಲಿ ನೀವು ಈ ಎಲ್ಲ ಒಂದು ಪ್ಯಾಟರ್ನ್ಸನ್ನು ಕಲಿಯೋದಿದ್ದೀರಾ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಕರ್ವ್ಸ್ ಇರುವಂಥ, ಅಂದರೆ ಈ ಒಂದು ಪೆಟಲ್ ಶೇಪಲ್ಲಿರುವಾಗ ಬೀಡ್ಸನ್ನು ನಾವು ಈ ಮೂಲೆಯಲ್ಲಿ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಒಂದು ಲೋಟಸ್ ಟೈಪ್ ಪೆಟಲ್ ಅಂತ ಇಟ್ಕೊಳ್ಳಿ. ಈ ರೀತಿ ಇರುವಂಥ ಪೆಟಲ್ಗೆ ಮತ್ತು ಹಾಗೆ ಈ ಒಂದು ಸ್ಕ್ವೇರ್ ಟೈಪ್ ಬಂದಾಗ ಈ ಕಾರ್ನರ್ಸನ್ನು ನಾವು ಬೀಡ್ಸನ್ನು ಯಾವ ರೀತಿ ಹಾಕೋದು, ಈ ಕಾರ್ನರಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ನೋಡಿ, ಆಲ್ಮೋಸ್ಟ್ ನಾನು ಈ ಒಂದು ಕರ್ವ್ ಎಲ್ಲಿದೆಯೋ ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನಾವು ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳಿ. ಜಸ್ಟ್ ಆ ಪೆಟಲ್ದು ಶೇಪ್ ಹೇಗಿದೆಯೋ ಹಾಗೆ ಬರಬೇಕಲ್ವ ಪರ್ಫೆಕ್ಟಾಗಿ. ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟಿಚ್ಚನ್ನು ಈ ರೀತಿ ಹಾಕಿ, ನಾನು ಹಿಂದಿನ ವಿಡಿಯೋದಲ್ಲಿ ಇದೆಲ್ಲ ನಾನು ಈ ಬೀಡ್ಸ್ಗೆ ಹೇಗೆ ನಾವು ಲೂಪ್ ದೊಡ್ಡದು ತೊಗೊಂಡು ಅದನ್ನು ಇದ್ರ ಮೇಲೆ ಬರೋ ರೀತಿ ಹಾಕ್ತೀವಲ್ಲ, ಅದೇ ಮೆಥಡಲ್ಲೇ ಮಾಡ್ಕೋಬೋದು. ನೋಡಿ, ಆ ಲೂಪ್ ಏನಿದೆಯೋ ಜಸ್ಟ್ ಅದು ಈ ರೀತಿ ಇದ್ರ ಮೇಲ್ಗಡೆಯಿಂದನೂ ಹಾಯಿಸ್ಬೋದು. ಅಂದರೆ ಇಲ್ಲಿ ಎಂಡ್ ನಾಟ್ ಥರ ಮಾಡಿಬಿಡ್ಬೋದು. ಈಗ ಅದು ಕಂಪ್ಲೀಟ್ ಮಾಡ್ಕೋಬೋದು ಈ ರೀತಿ. ಆಮೇಲೆಯಿಂದ ಮತ್ತೆ ನಾವು ಇಲ್ಲಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ, ಆಗ ಕಾರ್ನರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬಂದಿದ್ದೆ ಅಲ್ವಾ ಸ್ನೇಹಿತರೆ? ಈಗ ಕಾಣ್ತಿದ್ದೆ ಅಲ್ವಾ? ನಿಮಗೆ ಬೇಕಾಗಿರೋದು ಈ ಒಂದು ಸ್ಟಿಚ್, ಅಂದರೆ ಈ ಕಾರ್ನರ್ ಹೇಗೆ ಪರ್ಫೆಕ್ಟಾಗಿ ಬರೋದು ಅಂತ. ಈ ಮೆಥಡ್ ಅಲ್ದಿರೋ ಇನ್ನೊಂದು ಮೆಥಡು ಇದೆ, ಅದನ್ನು ತೋರಿಸ್ತೀನಿ. ನೋಡಿ, ಇನ್ನೊಂದು ಪೆಟಲ್ ಡ್ರಾ ಮಾಡಿದ್ದೀನಿ. ಈಗ ಈ ಕಾರ್ನರ್ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಜಸ್ಟು ಸರಿಯಾಗಿ ಹಿಂದೆ ಒಂದು ಸ್ಟಿಚ್ಚು, ಅಂದರೆ ಇದರ ಬೀಡ್ನ ಮುಂದೆ ಇಲ್ಲಿ ಸರಿಯಾಗಿ ಒಳಗಡೆಗೆ ಒಂದು ಸ್ಟಿಚ್ ಥರ ತಗೊಂಡು ಕಂಟಿನ್ಯೂ ಮಾಡ್ಕೋಬೋದು. ಈಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಯಾವುದು ನಿಮಗೆ ಬೆಟರ್ ಅನಿಸುತ್ತೋ ಆ ಮೆಥಡಲ್ಲಿ ಮಾಡಿ. ಈ ಮೆಥಡಲ್ಲಿ ಮಾಡೋದಾದರೆ ನೋಡಿ ಈ ರೀತಿ ಕಾಣುತ್ತೆ, ಅಂದರೆ ಆ ಲೂಪ್ ತೊಗೊಂಡು ಹಾಕಿ ಮಾಡೋದು. ಇದು ಜಸ್ಟ್ ಆ ಬೀಡಿಗೆ ಈ ಕಡೆಯಿಂದ ನಾನು ಸ್ಟಾರ್ಟ್ ಮಾಡಿ ಮತ್ತೆ ಹಾಕ್ತಾ ಇದ್ದೀನಿ. ಈ ರೀತಿ ಬೇಕಾದರೂ ನಾವು ಹಾಕ್ಕೋಬೋದು. ನಿಮ್ಗೆ ಯಾವುದು ಬೆಟರ್ ಅನಿಸುತ್ತೋ ಎರಡೂ ಮೆಥಡಲ್ಲಿ ನೀವು ಹಾಕ್ಕೋಬೋದು. ಈಗ ಈ ಒಂದು ಪೆಟಲ್ ಶೇಪ್ ಅಥವಾ ಇದೊಂದು ಲೀಫ್ ಆದರೂ ಆಗಿರ್ಬೋದು ಅಥವಾ ಒಂದು ಪೆಟಲ್ ಆದರೂ ಆಗಿರ್ಬೋದು ಫ್ಲವರ್ದು, ನೋಡ್ಕೊಳ್ಳಿ ಯಾವ ರೀತಿ ಈ ಕಾರ್ನರ್ ಮಾಡ್ತಿದ್ದೀನಿ ಅಂತ. ಆ ಶಾರ್ಪ್ ಎಡ್ಜು ಚೆನ್ನಾಗಿ ಬರಬೇಕಲ್ವಾ, ಹಾಗಾಗಿ ಜಸ್ಟು ನೋಡಿ ಅಲ್ಲಿ ಡ್ರಾ ಮಾಡಿರೋ ಅಷ್ಟುವರೆಗೂ ಈ ರೀತಿ ಹಾಕಿ ಸ್ಟಿಚ್ಚು. ನನಗೆ ಈಗ ಇಲ್ಲಿಂದ ಬರಬೇಕಾಗಿದೆ, ಅಂದರೆ ಈ ಎರಡು ಬೀಡ್ ಆದಮೇಲೆ ನನಗೆ ಇಲ್ಲಿಂದ ತೊಗೊಂಡ್ರೆ ಪರ್ಫೆಕ್ಟ್ ಅನ್ನಿಸ್ತಾ ಇದೆ. ಹಾಗಾಗಿ ಜಸ್ಟ್ ನಾನು ಇಲ್ಲಿ ಹಿಂದ್ಗಡೆ ಅಥವಾ ನೀವು ಮುಂದೆಯಿಂದ ಬೇಕಾದ್ರೂ ತೊಗೋಬೋದು. ನೋಡಿ ಈ ರೀತಿ ಬಂದಿದೆ ಅಲ್ವಾ ಸ್ನೇಹಿತರೆ? ಇದೊಂದು ಎಡ್ಜು ನೀಟಾಗಿ. ಈಗ ಈ ಸ್ಕ್ವೇರ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಜಸ್ಟ್ ನಾನು ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಚಿಕ್ಕದಾಗಿ ನಾನು ಈ ಸ್ಕ್ವಯರನ್ನು ಬೀಡ್ಸಿಂದ ಫಿಲ್ ಮಾಡ್ತಾ ಇದ್ದೀನಿ, ಅಂದರೆ ಬೀಡ್ಸ್ದು ಔಟ್ಲೈನ್. ಈಗ ಇಲ್ಲಿಗೆ ಬಂದ್ವಿ. ಈಗ ನಂದು ಕಂಪ್ಲೀಟ್ ಆಯಿತು ಈ ಲೈನ್. ಇವಾಗ ನೆಕ್ಸ್ಟ್ ನಾವು ಈ ಕಡೆ ಬರಬೇಕು ಅಂತಂದಾಗ ಏನು ಮಾಡಬೇಕು, ಜಸ್ಟ್ ಇದಕ್ಕೆ ಮುಂದೆ, ಅಂದರೆ ಈ ಸ್ಟಿಚ್ ಇದೆಯಲ್ಲ, ಬೇಕಿದ್ರೆ ನಾವು ಇಲ್ಲಿ ಒಂದು ಚಿಕ್ಕದಾಗಿ ತೊಗೊಂಡು ಮತ್ತೆ ಇಲ್ಲಿಗೆ ಬರ್ಬೋದು. ನಾನೀಗ ಡೈರೆಕ್ಟಾಗಿ ಈ ಕಡೆಗೆ ಬಂದಿದ್ದೀನಿ. ಈಗ ನೋಡ್ಕೊಳ್ಳಿ, ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಈ ಲೈನ್, ಈ ಕಡೆದು ಲೈನ್. ಆಲ್ಮೋಸ್ಟ್ ಈಗ ನಮ್ದಿದು ಕಂಪ್ಲೀಟ್ ಆಗಿದೆ ಅಲ್ವಾ ಸ್ನೇಹಿತರೆ? ನೋಡಿ, ಒಂದು ಸ್ಟಿಚ್, ಅಂದರೆ ಚಿಕ್ಕದಾಗಿ ಒಂದು ಸ್ಟಿಚ್ ತಗೊಂಡು ಸಹ ನಾವು ಈ ಕಡೆಗೆ, ಅಂದರೆ ಇದು ಸರಿಯಾಗಿ ಮುಂದೆ ಈ ರೀತಿ ತಗೊಂಡು ನಾವು ಕಂಟಿನ್ಯೂ ಮಾಡಬೇಕು. ನೋಡಿ, ಈಗ ಇದನ್ನು ಈ ಕಡೆ ಲೈನು ನೋಡ್ಕೊಳ್ಳಿ. ಜಸ್ಟ್ ಎರಡೆರಡು ಬೀಡಾಗಿ ಈ ರೀತಿ ಸ್ಟಿಚ್ ಮಾಡ್ತಾ, ಇನ್ನೇನು ಈ ಒಂದು ನೋಡಿ ಇದು ಕಂಪ್ಲೀಟ್ ಆಯ್ತಲ್ವಾ?
ನಾನು ಹೇಳಿದ್ದು ಇಲ್ಲೊಂದು ಚಿಕ್ಕದಾಗಿ ಹಾಗೆ ಸ್ಟಿಚ್ ತಗೊಂಡು ಸರಿಯಾಗಿ ಆ ಬೀಡಿಗೆ ಮುಂದೆ ಆಮೇಲಿಂದ ಈ ಒಂದು ಸ್ಕ್ವಯರನ್ನು ಕಂಟಿನ್ಯೂ ಮಾಡಬೇಕು. ಅಂದರೆ ಬೀಡ್ಸಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಏನು ಕಾಣೋದಿಲ್ಲ ಸ್ನೇಹಿತರೆ, ಇದು ದಪ್ಪ ಇರುತ್ತಲ್ವ, ಹಾಗಾಗಿ ನಿಮಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಆಮೇಲಿಂದ ನಾವು ಇದಕ್ಕೆ ಎಂಡ್ ನಾಟ್ ಹಾಕಿ ಇದನ್ನು ಸೆಕ್ಯೂರ್ ಮಾಡಬೇಕು. ಜಸ್ಟ್ ಹೀಗೆ ಈಗ ನೋಡ್ತಿದ್ದೀರಲ್ಲ ಈ ಒಂದು ಸ್ಟಿಚ್ಚು ಹೇಗೆ ಬಂದಿದೆ ಅಂತ ನೋಡಿ. ಇಲ್ಲಿ ಈ ಕಾರ್ನರ್ಸು, ಈ ಎರಡು ಕಾರ್ನರ್ ಚೆನ್ನಾಗಿ ಪರ್ಫೆಕ್ಟಾಗಿ ಅನಿಸ್ತಾ ಇದೆ. ಯಾಕಂದರೆ ನಾವು ಹಾಕಿರೋ ಬೀಡ್ ಬಂದು ಈ ಬೀಡಿನ ಒಳಗಡೆಗೆ ಅಂದರೆ ಈ ಲೈನ್ ಒಳಗಡೆನೆ ಬಂದಿದೆ. ಇದೇನಾಗಿದೆ, ಈ ಕಡೆ ಕಾರ್ನರಲ್ಲಿ ಈ ಬೀಡ್ ಆದಮೇಲೆ ಇದು ಸ್ವಲ್ಪ ಆಚೆಗೆ ಕಾಣ್ತಿದೆ ಅಲ್ವಾ, ಅದಕ್ಕೆ ಈ ರೀತಿ ಇಲ್ಲಿ ನಿಮಗೊಂದೊಂದು ಗ್ಯಾಪ್ ಥರ ಕಾಣ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇದನ್ನು ನಾನೇನಾದರೂ ಲೈನನ್ನು ಇನ್ನು ಸ್ವಲ್ಪ ಒಳಗಡೆಗೆ ಅಂದರೆ ಸರಿಯಾಗಿ ಈ ಬೀಡ್ಗೆ ಮುಂದೆ ತಗೊಂಡು ಲೈನನ್ನು ಮಾಡ್ಕೊಂಡು ಬಂದಿದ್ರೆ ಈ ಬೀಡ್ಗೆ ಸರಿಯಾಗಿ ಇದು ಈ ಲೈನ್ ಬಂದಿರೋದು. ಆಗ ಈ ಒಂದು ಸ್ಕ್ವಯರು ಪರ್ಫೆಕ್ಟಾಗಿ ಕಾಣಿಸಿರೋದು. ಅಂದರೆ ಇದರಲ್ಲಿ ಇಲ್ಲಿರೋ ಅಷ್ಟು ಪರ್ಫೆಕ್ಷನ್ ಈ ಕಡೆ ಬಂದಿಲ್ಲ. ಯಾಕೆ ಅನ್ನೋದು ನಾನು ನಿಮಗೆ ಹೇಳಿದ್ದೀನಲ್ಲ. ಈಗ ಈ ಒಂದು ಬೀಡ್ಗೆ ಮುಂದೆನೇ ನಾವು ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡಬೇಕು. ಇಲ್ಲೇನು ಮಾಡಿದ್ದೀನಿ, ಬೀಡ್ಗೆ ಆಚೆ ಸ್ವಲ್ಪ ಬಂದಿರೋದ್ರಿಂದ ಇದು ಪರ್ಫೆಕ್ಟ್ ಸ್ಕ್ವಯರ್ ಥರ ಕಾಣೋದಕ್ಕೆ ಆಗಿದ್ರೂ ನನಗೆ ಮತ್ತು ನಿಮಗೆ ಹೇಳ್ತಾ ಇರೋ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಮ ವರ್ಕು ಚೆನ್ನಾಗಿ ಮಾಡ್ಕೋಬೋದು. ಬೀಡ್ಸಲ್ಲಿ ನಾವು ಸ್ಟ್ರೇಟ್ ಲೈನ್ ಹಾಕೋದು ಕಲ್ತಿದ್ವಿ. ಈಗ ನಾನು ನಿಮಗೆ ತೋರಿಸೋದು ಈ ಸ್ಯಾಟಿನ್ ಸ್ಟಿಚ್ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ಸ್ಟಿಚ್ಚಲ್ಲಿ ಯಾವ ರೀತಿ ಒಂದು ಪ್ಯಾಟರ್ನ್ ಬರುತ್ತೆ, ಡಿಸೈನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಜಸ್ಟ್ ನಾವೀಗ ಇದೊಂದು ನೆಕ್ಲೈನ್ಗೆ ಹಾಕ್ತಾ ಇದ್ದೀವಿ ಅಂದ್ಕೊಳ್ಳಿ. ಈಗ ಇದು ಸ್ಟಾರ್ಟಿಂಗ್ ಸ್ಟಿಚ್ ತೊಗೊಂಡು, ಅಂದರೆ ಇದು ನಾರ್ಮಲ್ ಬಟ್ಟೆ ಹೊಲಿಯೋ ದಾರ ಮತ್ತು ಬೀಡ್ ಲೋಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸ್ಯಾಟಿನ್ ಸ್ಟಿಚ್ ಅಂತಂದರೆ ನಾವು ಈ ರೀತಿ ಒಂದು ಲಾಂಗ್ ಆಮೇಲೆ ಶಾರ್ಟ್ ಸ್ಟಿಚ್ಚು ಮತ್ತು ರಿಟರ್ನ್ ಬಂದು ಕ್ರಾಸಾಗಿ ಹಾಕ್ತಾ ಇದ್ದೀನಿ ಅಷ್ಟೇ. ಇದು ಲೈನಿಗೆ ಬಂದಿದ್ದೀನಿ. ಮತ್ತು 3 ಬೀಡನ್ನು ಇಲ್ಲಿ ನಾನು ಬಿಡ್ತಾ ಇದ್ದೀನಿ. ಇದನ್ನು ಲೋಡಿಂಗ್ ಸ್ಟಿಚ್ ಅಂತಲೂ ಹೇಳ್ತಾರೆ. ಮತ್ತು ರಿಟರ್ನ್ ಬಂದು ಸ್ಟಾರ್ಟಿಂಗ್ ಈ ಲೈನಿಗೆ ಬರಬೇಕು. ಗೊತ್ತಾಗ್ತಾ ಇದ್ದಲ್ವಾ ಫ್ರೆಂಡ್ಸ್? ಇಲ್ಲಿ ನಾವು ಬೇಕಿದ್ರೆ ಬೇರೆ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಇದೇ ಕಲರಲ್ಲೇ ನಾವು ಮಾಡ್ಕೋಬೋದು ಈ ರೀತಿಯಾಗಿ. ಇದು ಜಸ್ಟ್ ನಾವು ತುಂಬ ಲೋಡಿಂಗ್ ಅಂದರೆ ಲೋಡಿಂಗ್ ಸ್ಟಿಚ್ಚಲ್ಲಿ ಇದು ಅಗಲ ಲೈನ್ ಬೇಕು ಅಂತಂದರೆ ಸಿಂಗಲ್ ಲೈನ್ ಹಾಕೋಕ್ ಬದಲು ಈ ರೀತಿ ಮೆಥಡಲ್ಲಿ ನಾವು ಹಾಕೋಬೋದು. ಈ ರೀತಿ 3 ಹಾಕ್ಬೋದು, 4 ಹಾಕೋಬೋದು. ಇದು ಸ್ಲ್ಯಾಂಟಾಗಿ ಹಾಕ್ತಾ ಇರೋಂಥ ಒಂದು ಸ್ಯಾಟಿನ್ ಸ್ಟಿಚ್ಚಲ್ಲಿ ಹಾಕುವಂಥದ್ದು. ಇದಕ್ಕೆ ನಾವು ಒಳಗಡೆ ಒಂದು ಸ್ವಲ್ಪ ಏನಾದರೂ ಥ್ರೆಡ್ ಕೊಟ್ಟು ಅದ್ರ ಮೇಲೆ ಲೋಡ್ ಮಾಡೋದನ್ನು ಹೇಗೆ ಅಂತಲೂ ತೋರಿಸ್ತೀನಿ. ಇದು ಫ್ಲ್ಯಾಟ್ ಆಗಿರುವಂತಹ ಲೋಡಿಂಗ್ ಸ್ಟಿಚ್ ಅಂತ ಹೇಳ್ಬೋದು. ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ ಇದು. ನೆಕ್ಸ್ಟು ಇದನ್ನು ಎಂಬೋಸ್ಡ್ ಆಗಿ ಬರೋ ಥರ ಹೇಗೆ ಮಾಡೋದು ನೋಡೋಣ. ಲೋಡಿಂಗ್ ಸ್ಟಿಚ್ಗೆ ನಾನು ಈಗ ಹೇಗೆ ಮಾಡೋದು ತೋರಿಸಂದೆ. ಈಗ ಒಂದು ಲೈನ್ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಜಸ್ಟು ಈ ರೀತಿ ಬೀಡ್ಸ್ದು ಒಂದು ಲೈನನ್ನು ನಾನು ಸ್ಟಿಚ್ ಮಾಡಿಬಿಡ್ತೀನಿ, ಹಾಕ್ಬಿಡ್ತೀನಿ ಇದನ್ನು. ಈಗ ಬೇಸ್ ಲೈನ್ ಹಾಕಿದ ಮೇಲೆ ನಾವು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಈ ರೀತಿ ಒಂದು ಸ್ಟಿಚ್ಚನ್ನು ಕರೆಕ್ಟಾಗಿ ತಗೊಂಡು ನಾವು 5 ಬೀಡ್ಸನ್ನು ಬಿಡ್ತಾ ಇದ್ದೀನಿ. ಇದಕ್ಕೆ ಈ ರೀತಿಯಾಗಿ ಕ್ರಾಸ್ ಆಗಿ ಬರೋ ಥರ. ಮತ್ತು ಸ್ಯಾಟಿನ್ ಸ್ಟಿಚ್ ಹೇಗೆ ನಾವು ಹಾಕ್ತೀವೋ ಅದೇ ಮೆಥಡಲ್ಲಿ ಈ ರೀತಿ ಹಾಕ್ಕೊಂಡು 5 ಬೀಡ್ಸನ್ನು ಬಿಡೋಣ. ಈ ರೀತಿಯಾಗಿ 4 5. ಈಗ ಆಲ್ಮೋಸ್ಟ್ ನಾನು ಲಾಸ್ಟಿಗೆ ಬಂದಿದ್ದೀನಿ. ಇಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳಿ. ಜಸ್ಟ್ ನಾವು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸೇಮ್ ಮೆಥಡಲ್ಲೇ 5 ಬೀಡ್ಸನ್ನು ಹಾಕ್ತಾ ಇದ್ದೀನಿ ಈ ರೀತಿ.
ಇನ್ನು ನಮಗೆ ಪರ್ಫೆಕ್ಟಾಗಿ ಇದು ಎಡ್ಜೆಲ್ಲ ನಮಗೆ ಸರಿಯಾಗಿ ಬರಬೇಕು ಅಂತಂದರೆ 5 ಇದೆ ಅಲ್ವಾ. ಈಗ ಏನು ಮಾಡ್ಬೋದು ಅಂತಂದರೆ ನಾವು ಒಂದು 3, 2, 1 ಆ ರೀತಿ ಕೌಂಟಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಹೀಗೆ ಅಂದರೆ ಆ ಲೈನ್ ಪರ್ಫೆಕ್ಟಾಗಿ ಬರಬೇಕು ಅಂತ ಅನಿಸಿದರೆ, ಇಲ್ಲ ನಿಮಗೆ ಹಾಗೆ ಸಾಕು ಅಂದ್ರೂ ಬಿಡ್ಬೋದು. ಸೇಮ್ ಮೆಥಡಲ್ಲಿ ನಾವು ಇಲ್ಲಿನೂ ಸ್ಟಾರ್ಟಿಂಗಲ್ಲಿ ಕೂಡ ಹಾಕ್ಬೋದಾಗಿತ್ತು. ನಾನು ಅದನ್ನು ಹಾಗೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ನಿಮ್ಗೆ ಬೇಕಾದರೆ 3 ಅಥವಾ 1 ಆ ರೀತಿ ಹಾಕಿದರೆ ಇದು ಪರ್ಫೆಕ್ಟಾಗಿ ಎಂಡ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಈ ಶೇಪು ಎಡ್ಜು ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಇದು ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡೋದು. ಈಗ ನಾನು ನಿಮಗೆ ಬೀಡ್ಸ್ದು ಬೇಸ್ ಕೊಟ್ಟು ಅದ್ರ ಮೇಲೆ ಹೇಗೆ ಹಾಕೋದು ಅಂತ ನೋಡಿದ್ವಿ. ಈಗ ನಾನು ಒಂದು ಲೈನ್ ಹಾಕಿದ್ದೀನಲ್ಲ, ಡ್ರಾ ಮಾಡಿದ್ದೀನಿ, ಇದಕ್ಕೆ ಗ್ಲೂ ಹಚ್ತಾ ಇದ್ದೀನಿ. ಈ ಗ್ಲೂ ಹಚ್ಚಿದ ಮೇಲೆ ಈ ಪೈಪಿಂಗ್ ಥ್ರೆಡ್ ಏನಿದೆಯೋ ಇದು ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ, ದಪ್ಪ ಸಣ್ಣ ಅಂತ. ನಿಮ್ಗೆ ಯಾವ ರೀತಿ ಬೇಕೋ ಅಂಥದ್ದನ್ನು ತಗೊಂಡು ಜಸ್ಟ್ ಗ್ಲೂ ಹಚ್ಚಿ ಅದನ್ನು ಈ ರೀತಿ ಅಂಟಿಸ್ಬೇಕು. ಇಲ್ಲಿ ಅಂಟಿಸಿ ತುದಿನ ಕಟ್ ಮಾಡಿ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡೋಣ. ಇದನ್ನು ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ನಾವು ಇದ್ರ ಮೇಲೆ ಬೀಡ್ಸ್ ಹೇಗೆ ಲೋಡ್ ಮಾಡೋದು ತೋರಿಸ್ತೀನಿ. ಇದಕ್ಕೆ ನಾನು ಕಟ್ದಾನ ಅಂತ ಹೇಳ್ತೀವಲ್ಲ, ಸಿಲಿಂಡರ್ ಟೈಪ್ ಇರುತ್ತಲ್ಲ, ಈ ಗ್ಲಾಸ್ ಬೀಡ್ಸು ಗೋಲ್ಡ್ದು ಅಂಥದ್ದು ತೊಗೊಂಡಿದ್ದೀನಿ. ಇದಕ್ಕೆ ಹೇಗೆ ಹಾಕೋದು ಅಂತ ನೋಡಿ. ಇದನ್ನು ಸೇಮ್ ಮೆಥಡೇ. ಇಲ್ಲಿ ಕಾರ್ನರಿಂದ ತೋರಿಸೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಜಸ್ಟು ಇಲ್ಲಿ ನಾನು ಒಂದು 2 ಬೀಡನ್ನು ಬಿಟ್ಟಿದ್ದೀನಿ. ಇದೆಲ್ಲ ನಾವು ನೆಕ್ ಪ್ಯಾಟ್ರನ್ ಅಂದರೆ ನೆಕ್ ಲೈನ್ಗೆ ಯೂಸ್ ಮಾಡ್ಕೋಬಹುದು ಈ ಸ್ಟಿಚಸ್ ಎಲ್ಲ. ಈಗ 3 ಹಾಕ್ತಾ ಇದ್ದೀನಿ. ಸೇಮ್ ಸ್ಯಾಟಿನ್ ಸ್ಟಿಚ್ಚನ್ನೇ ನಾವು ಎಲ್ಲ ಒಂದು ಲೋಡಿಂಗ್ ಸ್ಟಿಚ್ಗೆ ಹೆಚ್ಚಾಗಿ ಬಳಸೋದು. ಹಾಗಾಗಿ ಆ ಒಂದು ಸ್ಯಾಟಿನ್ ಸ್ಟಿಚ್ಚು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಈಗ 3 ಬೀಡನ್ನೇ ಹಾಕ್ತಾ ಇದ್ದೀನಿ. ಇದಕ್ಕೆ ಮತ್ತೆ ರಿವರ್ಸ್ ಹಿಂದೆ ಬಂದು ನಾವು ಇದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಹೀಗೆ ಇದನ್ನು ಹಾಕೋದು. ಈಗ ಆಲ್ಮೋಸ್ಟ್ ಈ ಕಾರ್ನರಲ್ಲಿ ಅಂದರೆ ಎಂಡಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ 2 ಹಾಕಿದ್ದೀನಿ. ಬೇಕಿದ್ರೆ ಇಲ್ಲಿ ಇನ್ನೊಂದು ಹಾಕ್ಬೋದು, ಆದರೆ ಇದು ಸಾಕು ಅನಿಸುತ್ತೆ. ಅವೆಲ್ಲ ನೀವು ನೋಡಿಕೊಂಡ್ರೆ ನಿಮಗೆ ಐಡಿಯಾ ಸಿಗುತ್ತೆ ಎಷ್ಟು ಹಾಕಿದರೆ ಚೆನ್ನಾಗಿರುತ್ತೆ, ಆ ಲೈನ್ ಪರ್ಫೆಕ್ಟಾಗಿ ಕಾಣ್ತಾ ಇದೆಯಾ ಅನ್ನೋದಕ್ಕೋಸ್ಕರ. ಇದು ಈ ರೀತಿ ಹಾಕಿ ಇದನ್ನು ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡುವಂಥದ್ದು. ನೀವು ಈ ರೀತಿ ಎಂಬೋಸ್ಡ್ ಅಥವಾ ಈ ರೀತಿ ಲೋಡಿಂಗಲ್ಲೇ ನೀವೇನಾದರೂ ಪೆಟಲ್ ಶೇಪು ಆ ರೀತಿ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಡ್ರಾ ಮಾಡ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ದಪ್ಪ ಒಂದು ಪೆಟಲ್ ಇದೆ ಅಂದ್ಕೊಳ್ಳಿ. ಇದಕ್ಕೆ ನೀವು ಈ ಲೋಡಿಂಗ್ ಸ್ಟಿಚ್ಚನ್ನು ಎಲ್ಲಿ ಹಾಕಿ ಮಾಡ್ತೀರಿ ಅಂದ್ಕೊಂಡ್ರೆ ನೀವೇನು ಮಾಡಬೇಕಾಗತ್ತೆ, ಒಂದು ಕಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಈ ಡೈರೆಕ್ಷನಲ್ಲಿ ಇದನ್ನು ಹಾಕ್ತಾ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಬಂದು ಇಲ್ಲಿಗೆ ಎಂಡ್ ಮಾಡಿಕೊಂಡ್ರೆ ಸರೋಗುತ್ತೆ. ಅಥವಾ ಇಲ್ಲಿ ನೀವು ಡಿವೈಡ್ ಮಾಡ್ಕೋಬೋದು, ಇಲ್ಲಿ ಅರ್ಧದವರೆಗೂ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಹಾಫು, ಈ ಕಡೆಯಿಂದ ಹಾಫ್ ಮಾಡಿ ಇಲ್ಲಿಗೆ ಕಂಪ್ಲೀಟ್ ಮಾಡೋದು. ಆಗಲೇ ಹೇಳಿದ ಥರನೇ ನಾನು ಈ ಡಿಸೈನ್ದು ಈ ಒಂದು ಸೆಂಟರಿಂದ ಈ ಪೆಟಲ್ನ ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ. ಜಸ್ಟ್ ಸೆಂಟರಲ್ಲಿ ನಾವು ಇದನ್ನು ಈ ರೀತಿ ಮುಗಿಸ್ಬಿಟ್ಟು ಇನ್ನೊಂದು ಬದಿಯಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಮತ್ತೆ ನಾನು ಇಲ್ಲಿಂದ ಈ ಕಡೆಯಿಂದ ಇದನ್ನು ಹಾಕ್ಕೊಂಡು ಬರ್ತೀನಿ. ಈಗ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೇಮ್ ಮೆಥಡೇ ನಾನು ಹೇಳಿದ್ನಲ್ಲ, ಸ್ಯಾಟಿನ್ ಸ್ಟಿಚ್ಚನ್ನೇ ಇಲ್ಲೂ ಹಾಕ್ತಾ ಇರೋದು. ಜಸ್ಟ್ ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಇದು. ಈ ರೀತಿ ಕ್ರಾಸ್ ಆಗಿ ಹಾಕ್ತಾ ಇದ್ದೀನಿ ಅಷ್ಟೇ. ಆ ಲೈನ್ ಹೇಗಿದೆಯೋ ಹಾಗೆ ಹಾಕ್ಕೊಳ್ತಾ ಹೋಗಬೇಕಿದು. ಹೀಗೆ 3 ಬೀಡನ್ನು ಹಾಕಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಒಳಗಡೆ ಒಂದು ಲೈನ್ಗೆ ಎಂಬೋಸ್ಡ್ ಬರಬೇಕು ಅಂತ ಈ ಥರ ಒಳಗಡೆ ಹೇಗೆ ನಾವು ಥ್ರೆಡ್ ಹಾಕಿದ್ವೋ ಇದಕ್ಕೆ ಇಲ್ಲಿನೂ ಹಾಕ್ಬೋದಾಗಿತ್ತು. ನಾನು ಜಸ್ಟ್ ಹಾಗೆ ಹಾಕಿ ಮಾಡ್ತಾ ಇದ್ದೀನಿ ನೋಡಿ. ಈಗ ಎಡ್ಜಿಗೆ ಬಂದಿದ್ದೀವಿ. ಜಸ್ಟು ಹಾಗೆ ಆ ಕಡೆ ಹಾಕದಂತೆ ಇದನ್ನು ಎಂಡ್ ಮಾಡೋಣ. ಸೇಮ್ ಇಲ್ಲಿ ನೋಡಿ 3 ಹಾಕಿದ್ರೆ ಜಾಸ್ತಿ ಅನಿಸ್ತಾ ಇದೆ, ಹಾಗಾಗಿ ನಾನು 2 ಬೀಡ್ ಹಾಕ್ತೀನಿ. ನೀವು ಈ ರೀತಿ ಎಂಡ್ ನಾಟ್ ಎಷ್ಟು ಸತಿ ಬೇಕಾದರೂ ಹಾಕ್ಕೊಂಡು ನೀವು ಆ ಡಿಸೈನ್ ಪರ್ಫೆಕ್ಟ್ ಬರೋ ರೀತಿಯಲ್ಲಿ ನೋಡ್ಕೋಬೇಕಷ್ಟೇ ಸ್ನೇಹಿತರೆ. ಜಸ್ಟ್ ಹೀಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೀಟಾಗಿ ಇದು ಒಂದು ಪೆಟಲ್ ಶೇಪ್ ಬಂದಿದೆ ಅಂತ. ಇದಕ್ಕೆ ನಾವು ಔಟ್ಲೈನ್ ಬೀಡ್ ಆದರೂ
ಇದು ಜರಿನಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೋಬೋದು. ಇದೇ ರೀತಿ ಎಂಬೋಸ್ಡ್ ಬೇಕಂದ್ರೆ ಇದೇ ಮೆಥಡನ್ನು ಹಾಕಿ, ಅಂದರೆ ಬೇಸಲ್ಲಿ ಬೀಡ್ ಆದರೂ ಸರಿ ಅಥವಾ ಥ್ರೆಡ್ ಹಾಕಿ ನಾವು ಇದನ್ನು ಪೆಟಲ್ ಶೇಪ್ಗೆ ಕೊಟ್ಟು ಮಾಡ್ಕೋಬೋದು. ಈ ರೀತಿ ಇದನ್ನು ಮಾಡುವಂಥದ್ದು, ಅಂದರೆ ಕರ್ವ್ಸ್ ಅಥವಾ ಈ ಥರ ಇದರಲ್ಲಿ ಎಂಬೋಸ್ಡಲ್ಲಿ ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಕೊಟ್ಟಿರೋದು. ಇದೊಂದು ರೀತಿಯ ಇನ್ನೊಂದು ಡಿಫ್ರೆಂಟ್ ವೆರೈಟಿ ಆಫ್ ಒಂದು ಫ್ಲ್ಯಾಟ್ ಆಗಿರುವಂತಹ ಒಂದು ಬೀಡ್ ಅಂತ ಹೇಳ್ಬೋದು. ಈ ರೀತಿ ಕಾಣುತ್ತೆ ನೋಡಿ, ಈ ರೀತಿ ಫ್ಲ್ಯಾಟ್ ಆಗಿರುತ್ತೆ ಹಿಂದ್ಗಡೆ. ಈ ರೀತಿ ಇದು ಬೇರೆ ಬೇರೆ ಕಲರು, ಅಂದರೆ ಸಿಲ್ವರಲ್ಲಿ ಸಿಗುತ್ತೆ ಮತ್ತು ಗೋಲ್ಡಲ್ಲಿ ಸಿಗುತ್ತೆ, ಮತ್ತು ಶೇಪ್ ಅಥವಾ ಡಿಸೈನ್ ಬಂದು ಸ್ವಲ್ಪ ಡಿಫ್ರೆಂಟ್ ಇರೋದು ಇರುತ್ತೆ ಸ್ನೇಹಿತರೆ. ನನ್ನ ಹತ್ರ 2 ಟೈಪ್ ಇದೆ, ಒಂದು ಸ್ವಲ್ಪ ದೊಡ್ಡದಿದೆ, ಒಂದು ಚಿಕ್ಕದಿದೆ. ಇದಕ್ಕೆ ಯೂಶಲ್ ಆಗಿ ಈ ರೀತಿ ಜರ್ಕನ್ ಸ್ಟೋನ್ ಅಂತ ಬರುತ್ತೆ, ಈ ರೀತಿ ಪ್ಯಾಕೆಟಲ್ಲಿ ಬರುತ್ತೆ. ಇದು ನಿಮಗೆ ಸುಮಾರು ಕಲರು, ಸೈಜು, ಸ್ವಲ್ಪ ದೊಡ್ಡದು ಚಿಕ್ಕದು ಅಂತ ಎಲ್ಲ ಸೈಜಲ್ಲಿ ಅವೈಲೇಬಲ್ ಇದೆ. ನಾವು ಯಾವ ರೀತಿಯ ಒಂದು ಬೇಸ್ ಕೊಡ್ತೀವೋ ಅದಕ್ಕೆ ಸರಿಯಾಗಿ ಹೊಂದುವಂತಹ ಸ್ಟೋನನ್ನು ತಗೋಬೇಕಾಗತ್ತೆ. ಇದು ಈ ರೀತಿ ಶಾರ್ಪ್ ಆಗಿ ಕಾರ್ನರು ಈ ರೀತಿ ಇರುತ್ತೆ. ಇದನ್ನು ನಾವು ವರ್ಕ್ ಮಾಡಿದ್ಮೇಲೆ ಇದರಲ್ಲಿ ಪ್ಲೇಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಇದು ಯಾವ್ಯಾವ ರೀತಿ ನಾವು ಇದ್ರ ಮಧ್ಯದಲ್ಲಿ ಒಂದು ಡಿಸೈನನ್ನು ಮಾಡ್ಕೋಬೋದು ಅನ್ನೋ ಐಡಿಯಾ ಕೊಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಈ ಥರ ಚಕ್ರದ ಥರ ಇರುತ್ತಲ್ವ, ವೀಲ್ ಶೇಪು, ಇಂತಹದನ್ನು ನಾನು ಜಸ್ಟ್ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಹಾಕುವಾಗ ನಾವೇನು ಮಾಡಬೇಕು, ಹೀಗೆ ಹಿಂದೆಯಿಂದ ನಾವು ಮತ್ತೆ ಅದರೊಳಗಡೆ ಒಂದು ಸ್ಟಿಚ್ ಹಾಕಿ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಆದರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಆ ವೀಲ್ ಒಳಗಡೆ 2 ಸ್ಟಿಚ್ ಬರಬೇಕಾಗತ್ತೆ. 2 ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಜಸ್ಟ್ ಈಗ ಇನ್ನೊಂದನ್ನು ಇಲ್ಲಿ ಇದ್ರ ಪಕ್ಕದಲ್ಲಿ ಇಟ್ಟು ಒಂದು ಸ್ಟಿಚ್ ಹಾಕಿ, ಇನ್ನೂ ಒಂದು ಅದರೊಳಗಡೆನೆ ಇನ್ನೊಂದು ಸ್ಟಿಚ್ ಹಾಕಿ, ಆಮೇಲೆ ನಾವು ಮತ್ತೆ ಹೀಗೆ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ವೀಲನ್ನು ಇಡ್ತಾ ಇದ್ದೀನಿ. ಜಸ್ಟ್ ಅದನ್ನು ಪ್ಲೇಸ್ ಮಾಡ್ಕೋಬೇಕು ಈ ರೀತಿ ಲೈನ್ ಮೇಲೆ. ನೀವು ಇದನ್ನು ಕರ್ವ್ಸು, ಟರ್ನಿಂಗ್ಸು ಯಾವ ಥರ ಆದರೂ ಇರಲಿ, ಶೇಪಲ್ಲೇ ನೀವು ಇದನ್ನು ಪ್ಲೇಸ್ ಮಾಡ್ಕೊಂಡು ನೀವು ಡ್ರಾ ಮಾಡಿರೋ ಶೇಪಲ್ಲೇ ನೀವು ಇದನ್ನು ಮಾಡ್ಕೋಬೋದು. ಒಂದು ದೊಡ್ಡದು ತೋರಿಸ್ತೀನಿ ನೋಡಿ, ಸೇಮ್ ಹಾಗೇನೆ. ಇದು ಮಧ್ಯದಲ್ಲಿ 2 ಸ್ಟಿಚ್ ಹಾಕೋದು ಕಂಪಲ್ಸರಿ. 1 ಸ್ಟಿಚ್ ಆದಮೇಲೆ ಕಂಪಲ್ಸರಿ ನಾವೇನು ಮಾಡಬೇಕು, ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಸ್ಟಿಚ್ ಹಾಕಿ ಆಮೇಲೆ ನಾವು ಮುಂದಕ್ಕೆ ಹೋಗಬೇಕು. ಇದನ್ನು ಮರಿದೀರ ಮಾಡಬೇಕು ಸ್ನೇಹಿತರೆ. ಇದನ್ನು ನಾವು ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಗೋಲ್ಡ್ ಜರಿ ಇರುತ್ತಲ್ವ, ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಕೂಡ ನಾವು ಹಾಕ್ಕೋಬೋದು. ಮ್ಯಾಚಿಂಗ್ ಇದಕ್ಕೆ ಸರಿ ಹೊಂದುವಂತಹ ಒಂದು ಥ್ರೆಡ್ಡಲ್ಲಿ ಹಾಕ್ಕೊಂಡು ನಾವು ಇದನ್ನು ಮಾಡ್ಬೋದು. ಈಗ ಇದು ಕೊನೆ ಆದಮೇಲೆ ಎಂಡ್ ನಾಟ್ ಕಂಪಲ್ಸರಿ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೊಂಬಿಡಿ. ಆಮೇಲೆ ಇದರೊಳಗಡೆ ಫಿಲ್ಲಿಂಗ್ ಹೇಗೆ ಮಾಡೋದು ನೋಡೋಣ. ನೋಡಿ, ಸ್ವಲ್ಪ ಸ್ವಲ್ಪ ಗ್ಲೂವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಸ್ವಲ್ಪ ಹಾಕಿದರೆ ಆಯಿತು, ಈ ರೀತಿಯಾಗಿ. ಈಗ ನೀಡಲ್ದು ತುದಿ ಅಂದರೆ ಇನ್ನೊಂದು ಸೈಡನ್ನು ಜಸ್ಟ್ ಈ ರೀತಿ ಡಿಪ್ ಮಾಡಿ ಅದರಲ್ಲಿ ಜಸ್ಟ್ ಗ್ಲೂ ಸ್ವಲ್ಪ ತಗೊಂಡು ಈ ಜರ್ಕನ್ ಸ್ಟೋನ್ ಏನಿದೆಯೋ ಅದನ್ನು ತಗೊಂಡು ಈ ರೀತಿ ನಾವು ಅದನ್ನು ಪ್ಲೇಸ್ ಮಾಡಬೇಕು. ಆ ಗ್ಲೂ ಮೇಲೆ ಈ ರೀತಿ ಜಸ್ಟ್ ಇಡಬೇಕು. ಈ ರೀತಿ ಗೊತ್ತಾಗ್ತಾ ಇದೆಲ್ಲ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಅದು ಚೆನ್ನಾಗಿ ಸೆಮಿ ಡ್ರೈ ಆಗೋವರೆಗೂ ಬಿಡಬೇಕು. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಒಣಗೋಗಿ ಬಿಟ್ಟ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಆಗಲೇ ಹೇಳಿದಂತೆ ಸ್ವಲ್ಪ ಸೆಮಿ ಡ್ರೈ ಆಗ್ತಿದೆ ಇದು ಅಂತಂದಾಗ ಜರ್ಕನ್ ಸ್ಟೋನನ್ನು ನಾವು ಜಸ್ಟ್ ಮೇಲ್ಗಡೆಯಿಂದ ಇನ್ನೊಮ್ಮೆ ಈ ರೀತಿ ಪುಷ್ ಮಾಡಿ ಆ ಒಂದು ವೀಲ್ನ ಮಧ್ಯದಲ್ಲಿ ಸೆಕ್ಯೂರ್ಡ್ ಆಗಿ ಕೂತಿದೆಯಲ್ವ ಅಂತ ನೋಡ್ಕೋಬೇಕಾಗುತ್ತೆ. ಇದು ಕಂಪಲ್ಸರಿ ಮಾಡಿ, ಆಗ ಅದು ನೀಟಾಗಿ ಇರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಸ್ವಲ್ಪ ಗ್ಲೂ ಸರಿಯಾಗಿ ಅಂಟಿಸ್ತೀರಾ, ಅದು ಅಂದರೆ ಗ್ಲೂಗೆ ಆ ಒಂದು ಜರ್ಕನ್ ಸ್ವಲ್ಪ ಮೇಲೆ ಇತ್ತು ಅಂದರೆ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನು ಪ್ರೆಸ್ ಮಾಡಿ ಸೆಕ್ಯೂರ್ ಮಾಡಬೇಕು. ಮತ್ತು ಈ ರೀತಿ ಫ್ರೆಂಚ್ ನಾಟನ್ನು ಬೇಕಿದ್ದರೆ ಹಾಕ್ಕೋಬೋದು. ಈ ಬೀಡ್ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ ನೋಡ್ಕೊಳ್ಳಿ. ಆ್ಯಸ್ ಯೂಶುವಲ್ ನಾವು ಸ್ಟಾರ್ಟಿಂಗ್ ಸ್ಟಿಚ್ ತೊಗೊಂಡ್ಮೇಲೆ ಈ ರೀತಿ ಬೀಡನ್ನು, ಅಂದರೆ ಈ ಒಂದು ವೀಲ್ ಶೇಪ್ ಅಥವಾ ಚಕ್ರದ ಟೈಪ್ ಇರುತ್ತಲ್ಲ ಅಂಥದ್ದನ್ನು ತೊಗೊಂಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿ ಯಾವ ಥರ ಬೀಡ್ ಹಾಕಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಈಗ ನಾನೇನು ಮಾಡಬೇಕು, ನಾವು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ಲೇಸ್ ಮಾಡಿ ಆದಮೇಲೆ ನೀವು ಮತ್ತೆ ಅದರೊಳಗಡೆ ಇನ್ನೊಂದು ಸ್ಟಿಚ್ ತೊಗೊಂಡು
ಈಗ ಇದನ್ನ ಹೊರಗಡೆಯಿಂದ ಹಾಕಿ ಸೆಕ್ಯೂರ್ ಮಾಡಬೇಕು ಈ ರೀತಿಯಾಗಿ. ಈಗ ಇದು ಸೆಕ್ಯೂರ್ಡ್ ಆಗಿ ಈ ರೀತಿ ಬೀಡನ್ನು ಇನ್ಸರ್ಟ್ ಮಾಡೋದು ಇದೇ ಮೆಥಡ್. ಈಗ ಇನ್ನೂ ಒಂದು ವೀಲ್ ಹಾಕಿ ತೋರಿಸಿ ನೋಡಿ. ಜಸ್ಟ್ ಈಗ ನಾನು ಇದನ್ನು ಸರ್ಕಲ್ ಶೇಪಲ್ಲಿ ಹಾಕ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ತೊಗೊಂಡಿದ್ದು ನಾನು. ಈಗ ಆ ಥರ ಮಾಡ್ಕೊಂಡ್ಮೇಲೆ ಒಂದು ಪರ್ಲ್ ಅಥವಾ ಬೀಡ್ ಏನು ಬೇಕೋ ಅದನ್ನು ಸೆಕೆಂಡ್ ಸ್ಟಿಚ್ ಹಾಕುವಾಗಲೇ ಇನ್ಸರ್ಟ್ ಮಾಡಿ ಈಗ ನಾವು ಅದನ್ನು ಸ್ಟಿಚ್ ಹಾಕಬೇಕು. ಅಂದರೆ ಈ ರೀತಿ ಆ ವೀಲ್ ಒಳಗಡೆಯಿಂದ ಒಂದು ಸ್ಟಿಚ್ ಹಾಕಬೇಕಲ್ಲ, ಈಗ ಮಾಡಿ. ನೆಕ್ಸ್ಟು ಈ ರೀತಿ ಈಗ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ. ಇಲ್ಲಿ ಇನ್ನೊಂದು ಸ್ಟಿಚ್ ಹಾಕೋಕೆ ಮೊದಲು ಬೀಡನ್ನು ಹಾಕಬೇಕಾಗುತ್ತೆ. ಒಂದ್ರ ಪಕ್ಕ ಒಂದು ಈ ರೀತಿ ಸರ್ಕಲ್ ಒಂದು ಫಾರ್ಮೇಷನ್ ಅಲ್ಲಿ ಹಾಕಿದ್ದೀನಿ. ಒಂದು ಫ್ಲವರ್ ಮೋಟಿವ್ ಥರನೇ ಕಾಣುತ್ತಲ್ವ, ಈ ರೀತಿನೂ ಹಾಕೋಬಹುದು. ಇಲ್ಲಿ ನಿಮಗೆ ಇಲ್ಲಿ ಥ್ರೆಡ್ ಕಾಣ್ತಾ ಇದೆ, ಅಂದರೆ ಬಹಳ ಹತ್ರದಿಂದ ನೋಡ್ತಿರೋದ್ರಿಂದ ನಿಮಗೆ ಥ್ರೆಡ್ ಕಾಣ್ತಿದೆ. ಈ ರೀತಿ ಕಾಣೋದು ಬೇಡ ಅಂದರೆ ಗೋಲ್ಡ್ ಜರಿ ಯೂಸ್ ಮಾಡಿ ಕೂಡ ನಾವು ಈ ವರ್ಕನ್ನು ಮಾಡ್ಕೋಬೋದು. ಈ ರೀತಿನೇ ನಾವು ಬೀಡನ್ನು ಇನ್ಸರ್ಟ್ ಮಾಡೋದು ಸ್ನೇಹಿತರೆ. ಬೀಡ್ಸನ್ನು ಹಾಕಿ ಹೇಗೆ ಇದನ್ನು ಡಿಸೈನ್ ಮಾಡೋದು ಅಂತ ತಿಳ್ಕೊಂಡ್ರಿ. ಹಾಗೆ ಈ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅನ್ನೋದನ್ನು ಹ್ಯಾಂಡ್ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಹೊಸಬ್ರು ಯಾರ್ಯಾರು ನೋಡಿಲ್ವೋ ಅದರಲ್ಲಿ ನೋಡಿದರೆ ನೀವು ಚಲಾವರ್ಗು, ಪೋಲನ್ ಸ್ಟಿಚ್ ಅಥವಾ ಲವಂಗ ಸ್ಟಿಚ್ಚು ಮತ್ತು ಫ್ರೆಂಚ್ ನಾಟ್ ಇದೆಲ್ಲ ಸ್ಟಿಚಸ್ದು ಡೀಟೇಲಾಗಿ ಅದರಲ್ಲಿದೆ ಸ್ನೇಹಿತರೆ, ಅದನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ಮೆಟೀರಿಯಲ್ಸ್ದೆಲ್ಲ ಹೇಗೆ ಎಲ್ಲಿ ತೊಗೋಬೋದು ಏನೋ ಅನ್ನೋ ಡೀಟೇಲನ್ನು ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ. ಹೊಸಬ್ರು ಅದನ್ನು ನೋಡಿದರೆ ನಿಮಗೆ ಎಲ್ಲದರದ್ದು ಮಾಹಿತಿ ಸಿಗುತ್ತೆ. ಇವತ್ತಿನ ಈ ಒಂದು ಪ್ಯಾಟ್ರನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.